श्रीगुरुभ्यो नमः। यामिमां पुष्टितां वाचं प्रवदन्त्यविपश्चितः वेदावादरथः पार्थ नान्यदस्तीति वादिनः। कामात्मानः स्वर्गपरा जन्मकर्मफलप्रदां क्रियाविशेषबहुलां भोगैश्वर्यगतिं प्रति। भोगैश्चर्यप्रसक्तानां तया परतचेतसां व्यवसायात्मिका बुद्धिः समाधौ न विधीयते। ಹೇ ಪಾರ್ಥ, ಬುದ್ಧಿಹೀನರು ವೇದಗಳಲ್ಲಿ ಹೇಳಿರುವ ಅಲಂಕಾರದ ಮಾತುಗಳಿಗೆ ಮಾರು ಹೋಗುತ್ತಾರೆ. ಸ್ವರ್ಗಾದಿ ಫಲಗಳಿಗೆ ಕಾರಣವಾದ ಕರ್ಮಗಳನ್ನು ಮೀರಿದ್ದು ಇನ್ನೊಂದಿಲ್ಲವೆಂದು ನಂಬಿಕೊಂಡಿರುತ್ತಾರೆ. ಅವರು ಆಸೆಗಳಿಂದ ಕೂಡಿದವರಾಗಿರುತ್ತಾರೆ. ಸ್ವರ್ಗವನ್ನು ಆಶಿಸುವವರಾಗಿರುತ್ತಾರೆ. ಭೋಗ ಹಾಗೂ ಪ್ರಾಪಂಚಿಕ ಸುಖ ಸಂಪತ್ತಿಗೆ ಬಹಳವಾಗಿ ಅಂಟಿಕೊಂಡಿರುತ್ತಾರೆ. ಮತಿಭ್ರಮಣೆಯಾದವರಂತೆ ವರ್ತಿಸುತ್ತಾರೆ. ಅವರ ಮನಸ್ಸಿನಲ್ಲಿ ನಿಶ್ಚಿತ ಮನೋಭಾವವು ಸ್ಥಿರ ಬುದ್ಧಿಯೂ ಇರುವುದಿಲ್ಲ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಅರ್ಜುನ, ವೇದಗಳು ತ್ರೈಗುಣ್ಯ ವಿಷಯಗಳನ್ನು ಪ್ರತಿಪಾದಿಸುತ್ತವೆ. ಆದುದರಿಂದ ನೀನು ತ್ರಿಗುಣಾತೀತನಾಗಿ ದ್ವಂದ್ವಗಳಿಂದ ಮುಕ್ತನಾಗು. ಶುದ್ಧ ತತ್ವಗಳನ್ನಾಶ್ರಯಿಸಿ ಯೋಗಕ್ಷೇಮಗಳ ಚಿಂತೆ ಬಿಟ್ಟು ಆತ್ಮನಲ್ಲಿ ನಿಷ್ಠನಾಗಿರು. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಒಂದು ಚಿಕ್ಕ ಬಾವಿಯಿಂದ ಉಂಟಾಗುವ ಪ್ರಯೋಜನಗಳೆಲ್ಲವೂ ದೊಡ್ಡ ಜಲಾಶಯದಿಂದಲೂ ಉಂಟಾಗುತ್ತದೆ. ಅಂತೆಯೇ ಎಲ್ಲ ವೇದಗಳಲ್ಲಿ ನುಡಿದಿರುವ ಕಾವ್ಯ ಕರ್ಮ ಫಲಗಳೆಲ್ಲವೂ ಬ್ರಹ್ಮಜ್ಞಾನಿಯಾದವನಲ್ಲಿ ಅಂತರ್ಭುಕ್ತಗಳಾಗಿ ಸೇರಿಕೊಂಡಿರುತ್ತವೆ. ಶ್ರೀಕೃಷ್ಣಾರ್ಪಣಮಸ್ತು.